ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ 3ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಗಂಗಜ್ಜಿ ಕಥಾಭಾಗದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಗಂಗಜ್ಜಿ ಕಥಾಭಾಗ 2ರ ವಿಚಾರಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತೇನೆ. ಹಾಗೇನೆ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೇನೆ 1ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗೂ ಕೂಡ ಎಲ್ಲಾ ಪದ್ಯಗಳಾಗಿರ್ಬೋದು, ಪಾಠಗಳು, ಕಥಾಭಾಗಗಳು ಎಲ್ಲವೂ ಕೂಡ ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಇದೆ, ನೋಡ್ಬೋದು. ಯಾಕೆಂದ್ರೆ ಪರೀಕ್ಷೆ ದೃಷ್ಟಿಯಿಂದ ಅವ್ರಿಗೆ ತುಂಬಾ ಉಪಯುಕ್ತವಾಗುತ್ತೆ. ಹಾಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ಗಂಗಜ್ಜಿ ಕಥಾಭಾಗ 2ರ ವಿಚಾರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ಹಾಗಾದ್ರೆ ಗಂಗಜ್ಜಿಯ ಸ್ವಭಾವ ಎಂತದ್ದು? ನೋಡಿ, ಹಿಂದೆ ಗಂಗಜ್ಜಿಯ ಬಗ್ಗೆ ನಾವು ಮಾತಾಡಿದಂತ ಸಂದರ್ಭದಲ್ಲಿ ಅವರು ಎಲ್ಲ ಒಂದ್ ಕಡೆ ಪರೋಪಕಾರಿ ಅಂತಕ್ಕಂತ ಒಂದು ಬಿರುದನ್ನು ಕೂಡ ನಾವು ಕೊಟ್ಟು, ಹಾಗೇನೆ ಪರರ ಸಂತೋಷವೇ ನನ್ನ ಸಂತೋಷ ಅನ್ನುವಂತಹ ಒಂದು ಮನೋಭಾವ ಯಾರಲ್ಲಿತ್ತಪ್ಪ ಅಂತಂದ್ರೆ ಗಂಗಜ್ಜಿಯಲ್ಲಿ. ಹಾಗೇನೆ ಮುಂದುವರೆದಂತೆ ಅವರು ನೋಡಿ, ವಿಚಿತ್ರ ಸ್ವಭಾವ ಅಂತಕ್ಕಂಥದ್ದು, ಗಂಗಜ್ಜಿಯ ಒಂದು ವಿಚಿತ್ರ ಸ್ವಭಾವ ಏನು ಹಾಗಾದ್ರೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ನೋಡಿ, ಸಿಹಿ ತಿಂತಾ ಇರ್ಲಿಲ್ಲ, ಹಾಗೇನೆ ಹಾಲು, ಕಾಫಿ, ಹಾಗೇನೆ ಯಾವತ್ತೂ ಕೂಡ ಅವರು ಬಾಯಿಗೆ ಹಾಕಿದ್ದೇ ಇಲ್ಲ. ಒಂದು ವಿಚಿತ್ರ ಸ್ವಭಾವ. ಆಹಾರದಲ್ಲೂ ಕೂಡ ಅಷ್ಟೇನೆ. ಹಾಗೇನೆ ಊಟದ ಕಡೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಮಜ್ಜಿಗೆ ಬಿಟ್ರೆ, ಅನ್ನ ಮಜ್ಜಿಗೆ ಈ ಬಿಟ್ರೆ ಬೇರೆ ಯಾವುದೇ ಫಲಾಹಾರಗಳನ್ನ ಅವರು ಸೇವಿಸ್ತಾ ಇರ್ಲಿಲ್ಲ. ಹಾಗೇನೆ ರಾತ್ರಿ ಅಂತೂ ಅವರು ಇಲ್ಲಿ ಫಲಹಾರವನ್ನ, ಯಾಕೆಂದ್ರೆ ಒಂದು ದಿನಕ್ಕೆ ಒಂದು ಬಾರಿ ಮಾತ್ರ ಇಲ್ಲಿ ಆಹಾರವನ್ನ ಸೇವನೆ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಹಾಗಾಗಿ ಅಲ್ಲಿ ಏನಕ್ಕೆ ಉಪವಾಸ, ಉದಾಹರಣೆಗೆ ಏಕಾದಶಿ ಎಂದು ಏನೂ ಇಲ್ಲ, ದೇವಸ್ಥಾನದಲ್ಲಿ ನಡೆಯುವಂತಹ ಹರಿಕತೆ ಪುರಾಣ ಕೇಳುತ್ತಿದ್ರು. ಅದಕ್ಕೂ ಎಲ್ಲ ಒಂದ್ ಕಡೆ ಕೈಯಲ್ಲಿ ಹೂಬತ್ತಿ ಅಥವಾ ಸಾವಿಗೆ ಈ ತರದ ಕೆಲವೊಂದು ಕೆಲಸ ಇರಬೇಕಾಗಿತ್ತು. ಅವರು ದೇವಸ್ಥಾನದಲ್ಲಿ ಏನಾದ್ರೂ ಹರಿಕತೆಯನ್ನ ಕೇಳುವಂತ ಸಂದರ್ಭದಲ್ಲೂ ಕೂಡ ಅವ್ರ ಕೈ ಸುಮ್ಮನೆ ಇರ್ತಿಲ್ಲ, ಏನಾದ್ರೂ ಒಂದು ಕಾಯಕದಲ್ಲಿ ತೊಡಗ್ತಾ ಇದ್ರು, ಕೆಲಸದಲ್ಲಿ ತೊಡಗ್ತಾ ಇದ್ರು. ಸಾವಿಗೆ ಒತ್ತತಕ್ಕಂಥದ್ದು, ಮತ್ತೊಂದು ಮಗದೊಂದು, ಈ ರೀತಿಯಾದಂತಹ ಕೆಲಸದಲ್ಲಿ ಇವರು ತೊಡಗ್ತಾ ಇದ್ರು ಅಂತಕ್ಕಂಥದ್ದು. ಒಂದ್ ರೀತಿಯಲ್ಲಿ ಗಂಗಜ್ಜಿಯ ವಿಚಾರವನ್ನ ನಾವು ನೋಡಿದಾಗ ಬಸವಣ್ಣನವರ ಒಂದು ತತ್ವವನ್ನ ನಾವಿಲ್ಲಿ ಗಮನಿಸಬಹುದು. ಗಂಗಜ್ಜಿ ಒಂದ್ ರೀತಿಯಲ್ಲಿ ಕಾಯಕವೇ ಕೈಲಾಸ, ತಾನು ಮಾಡುವಂತಹ ಕೆಲಸದಲ್ಲಿ ಕೈಲಾಸವನ್ನ ಕಾಣುವಂತಹ ಒಂದು ಶ್ರದ್ಧಾ ಮನೋಭಾವದ ಇಲ್ಲಿ ವ್ಯಕ್ತಿತ್ವ ಅಂತ ಕರೆದ್ರು ಕೂಡ ಇಲ್ಲಿ ಎಲ್ಲ ಒಂದ್ ಕಡೆ ನಾವು ಕರಿಬಹುದು ಅವ್ರನ್ನ. ಹಾಗಾದ್ರೆ ಒಂದ್ ಕಡೆ ಅವರು ಯಾವ ರೀತಿ ಇನ್ನೊಂದು ವಿಚಿತ್ರ ಸ್ವಭಾವ ಅನ್ನೋದನ್ನ ಗಂಗಜ್ಜಿ ಅವರಲ್ಲಿ ಗಮನಿಸೋದಾದ್ರೆ, ವಿಚಿತ್ರ ಸ್ವಭಾವ ಒಂದ್ ರೀತಿ ಒಳ್ಳೆ ರೀತಿಯ ಸ್ವಭಾವನು ಕೂಡ ಇರ್ಬೋದು ಅಂತಕ್ಕಂಥದ್ದು. ನೋಡಿ, ಇಂದಿನದನ್ನ ಹೇಳುವುದಿಲ್ಲ, ಹಾಗೇನೆ ಮುಂದಿನದರ ಬಗ್ಗೆ ಯೋಚಿಸುವುದಿಲ್ಲ, ಈಗಿನವರ ಬಗ್ಗೆ ಅಪೇಕ್ಷೆಯೂ ಇಲ್ಲ. ಯಾರು ಹೇಗಾದರೂ ಇರಲಿ, ತನ್ನ ಪಾಡಿಗೆ ತಾನು. ನೋಡಿ, ದೇವರಿಗೆ ದಿಂಡರ ಬಗೆಗೆ ಏನೂ ಕೂಡ ಹೇಳುತ್ತಿರಲಿಲ್ಲ. ಹಾಗೇನೆ ಭಕ್ತಿ ಭುಕ್ತಿಯ ಬಗ್ಗೆ ಆಗಲಿ ಯಾವುದೇ ಹಾರಾಟವಿಲ್ಲ, ಮಡಿ ಉಡಿ ಎಂಬಂತಹ ಕೂಗಾಟವಿಲ್ಲ. ಯಾಕೆಂದ್ರೆ ತಾನಾಯ್ತು, ತನ್ನ ಕೆಲಸ ಆಯ್ತು ಅನ್ನೋ ರೀತಿಯಲ್ಲಿ ಗಂಗಜ್ಜಿ ಬದುಕ್ತಾ ಇದ್ರು. ಇದು ಯಾಕೆಂದ್ರೆ ಹಿಂದೆ ಏನಾಗಿತ್ತು, ಮುಂದೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ಅವರು. ಹಾಗೆ ಈಗಿರ್ತಕ್ಕಂತಹ ಜನಗಳ ಬಗ್ಗೆ ಅವರು ಯಾವತ್ತೂ ಕೂಡ ತಲೆಯನ್ನ ಕೆಡಿಸ್ಕೊಳ್ತಾ ಇರಲಿಲ್ಲ. ಆ ರೀತಿ ಬದುಕ್ತಾ ಇದ್ರು ಅವರು ಅಂತಕ್ಕಂಥದ್ದು. ಒಂದು ಕಡೆ ಇಲ್ಲಿ ಗಂಗಜ್ಜಿ ಇಲ್ಲಿ ನೋಡಿ, ಯಾರಾದ್ರೂ ಈಗ ನನಗೆ ಕಾಯಿಲೆ ಇದೆ ಅಂತ ಯಾರಾದ್ರೂ ಬಂದ್ರೆ ಅವ್ರಿಗೆ ಔಷಧಿಯನ್ನ ಮಾಡ್ಕೊಡ್ತಕ್ಕಂಥದ್ದಾಗಿರ್ಬೋದು. ಹಾಗೇನೆ ಅವ್ರು ಯಾರಾದ್ರೂ ಉದಾಹರಣೆಗೆ ಇಲ್ಲಿ ಒಂದು ದಿವ್ಸನೂ ಕೂಡ ಎಲ್ಲಾದ್ರೂ ಹೋಗ್ಬೇಕಾದ್ರೂ ಕೂಡ ಅಷ್ಟೇನೆ, ಕಾರು ಅಥವಾ ಬಸ್ಸು, ಈ ಕಡೆ ಗಾಡಿ ಇದ್ರಲ್ಲಿ ಓದಿದ್ದೇ ಅಲ್ಲ, ಬರಿಗಾಲಿನಲ್ಲಿಯೇ ನಡ್ಕೊಂಡು ಹೋಗ್ತಾ ಇದ್ರು. ಹಾಗೇನೆ ಜಾತ್ರೆಗಳಾಗಿರ್ಬೋದು, ಉತ್ಸವಗಳಾಗಿರ್ಬೋದು, ಎಲ್ಲೂ ಕೂಡ ಹೋದವರಲ್ಲ. ಅವ್ರ ಊರಿನಲ್ಲಿ ಯಾವ್ದಾದ್ರು ಜಾತ್ರೆ ನಡೆದ್ರೆ ಮಾತ್ರ ಅಲ್ಲಿ ಇರ್ತಿದ್ರೆ ಹೊರತು ಅದು ಬಿಟ್ರೆ ಎಲ್ಲೂ ಕೂಡ ಹೋಗಿರ್ಲಿಲ್ಲ. ಒಂದ್ಸಾರಿ ಅವರ ನಾದಿನಿ ಇಲ್ಲಿ ಎಲ್ಲ ಒಂದ್ ಕಡೆ ಈ ತಲಕಾಡಿಗೆ ಪಂಚಲಿಂಗ ದರ್ಶನವನ್ನ ಮಾಡೋದಕ್ಕೆ ಹೋಗ್ಬೇಕಂತ ಸಂದರ್ಭದಲ್ಲಿ ಎಷ್ಟು ಗೋಗರೆದ್ರು ಕೂಡ ಇಲ್ಲಿ ನಮ್ಮ
ಗಂಗಜ್ಜಿ ಹೋಗ್ಲಿಲ್ಲ. ಯಾಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಗಂಗಜ್ಜಿ ಮುದುಕರಾದಂತ ಅವ್ರ ನಾದಿನಿ ಮತ್ತೆ ಆಕೆಯ ಗಂಡ ಹೊರಟ್ರು. ಆದ್ರೆ ಇವ್ರು ಮಾತ್ರ ಎಲ್ಲೂ ಕೂಡ ಹೋಗ್ಲಿಲ್ಲ ಅಂತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಪಂಚಲಿಂಗನ ದರ್ಶನವನ್ನ ಪಡೆದ್ರೆ ಪುನೀತರಾಗುತ್ತೆ, ಪುಣ್ಯ ಬರುತ್ತೆ ಅಂತ ಏನೇ ಹೇಳಿದ್ರು ಕೂಡ ಅವರು ಅಲ್ಲಿಗೂ ಕೂಡ ಹೋಗ್ಲಿಲ್ಲ ಅಂತಕ್ಕಂಥದ್ದು. ಹೀಗಾಗಿ ಇಷ್ಟೆಲ್ಲ ವಿಚಾರಗಳು ಒಂದು ವಿಚಿತ್ರ ಸ್ವಭಾವ ಯಾರ್ದಪ್ಪ ಅಂತಂದ್ರೆ ಗಂಗಜ್ಜಿ ಅವ್ರದ್ದು ಅಂತಕ್ಕಂಥದ್ದನ್ನ ಹೇಳ್ಬೋದು. ಯಾಕೆಂದ್ರೆ ಯಾರ ಬಗ್ಗೆಯೂ ಕೂಡ ಅಪೇಕ್ಷೆಯನ್ನ ಚಕಾರವನ್ನ ಎತ್ತುತ್ತಾ ಇರ್ಲಿಲ್ಲ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಹಾಗೇನೆ ಗಂಗಜ್ಜಿಯ ಧೈರ್ಯದ ಬಗ್ಗೆ ನಾವಿಲ್ಲಿ ಮಾತಾಡ್ಬೇಕಾಗುತ್ತೆ. ಎಷ್ಟು ಧೈರ್ಯವಂತೆ ಗಂಗಜ್ಜಿ ಅಂತಂದ್ರೆ ಯಾವುದೇ ಸಾವಿಗೂ ಕೂಡ ಹೆದರ್ತಾ ಇರಲ್ಲ ಅಂತಹ ಒಂದು ವ್ಯಕ್ತಿತ್ವ ಇಲ್ಲಿ ಗಂಗಜ್ಜಿ ಅವ್ರದ್ದು ಅಂತಕ್ಕಂಥದ್ದು. ಯಾಕೆಂದ್ರೆ ಒಮ್ಮೆ ಇಡೀ ಊರಿಗೆ ಪ್ಲೇಗ್ ರೋಗ ಬಂದಂತಹ ಸಂದರ್ಭದಲ್ಲಿ ನೋಡಿ ಇಲ್ಲಿ 2019-20 ಕೊರೋನಾ ಬಂದಿತ್ತಲ್ಲ, ಹಾಗೆ ಆಗಿನ ಕಾಲದಲ್ಲಿ ಪ್ಲೇಗು ಅಂತಕ್ಕಂತಹ ಒಂದು ಮಹಾಮಾರಿ ಇಡೀ ಊರಿನ ಸುತ್ತ ಎಲ್ಲ ಒಂದ್ ಕಡೆ ಊರಿನ ಜನರನ್ನೆಲ್ಲ ಸಾಯಿಸುವಂತಹ ಒಂದು ರೋಗ ಅದು. ಹಾಗೇನೆ ಈ ಪ್ಲೇಗು ರೋಗ ಬಂದಂತಹ ಸಂದರ್ಭದಲ್ಲಿ ಇಡೀ ಊರಿನ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲಾ ಊರನ್ನ ಖಾಲಿ ಮಾಡ್ಕೊಂಡು ಊರಿನ ಹೊರಗೆ ಇಲ್ಲಿ ಟೆಂಟ್ ಅನ್ನ ಹಾಕೊಂಡು ಇಲ್ಲಿ ಜೀವನವನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಗಂಗಜ್ಜಿ ಅವರನ್ನ ಕರೀತಾರೆ. ಗಂಗಜ್ಜಿ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಯಾಕೆಂದ್ರೆ ಗಂಗಜ್ಜಿ ಅವ್ರನ್ನ ಕರೆದಂತಹ ಸಂದರ್ಭದಲ್ಲಿ ಅವ್ರೊಂದ್ ಮಾತು ಹೇಳ್ತಾರೆ. ಹಾಗೇನೆ ಆ ಊರಿನ ಹಿರಿಯರಾಗಿರ್ತಕ್ಕಂತಹ ಚನ್ನಗಿರಿ ರಾಯರು ಕೂಡ ಕರೀತಾರೆ. ಬನ್ನಿ ಗಂಗಮ್ಮನವ್ರೆ, ಬನ್ನಿ ಗಂಗಜ್ಜಿ ಅವ್ರೆ ಅಂತ ಕರೆದ್ರು ಕೂಡ ಇಲ್ಲ ಬರಲ್ಲ, ಹೋಗಿ ಎಲ್ರು ನಾನು ಊರನ್ನ ನೋಡ್ಕೊಂಡು ಇಲ್ಲಿ ಎಲ್ಲರ ಮನೆಯನ್ನ ನೋಡ್ಕೊಂಡು ಇಲ್ಲಿ ದೇವಸ್ಥಾನದ ನೋಡ್ಕೊಂಡು ನಾನು ಇಲ್ಲೇ ಇರ್ತೀನಿ. ಯಾಕೆಂದ್ರೆ ಇಲ್ಲಿ ಹಾಲು ಕೊಡ್ತಕ್ಕಂತಹ ದನ ಕರುಗಳಿವೆ, ಇವನ್ನೆಲ್ಲ ನೋಡ್ಕೊಂಡು ನಾನು ಇಲ್ಲೇ ಇರ್ತೀನಿ ಅಂತ. ಸರಿ, ಎಲ್ರು ಕೂಡ ಅವರ ದನ ಕರುಗಳು ಎಲ್ಲವನ್ನ ಕೂಡ ಇಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಇಡೀ ಮನುಷ್ಯರೆಲ್ಲರೂ ಕೂಡ ಊರಿನ ಹೊರಗೆ ಸುಮಾರು 15 ದಿವಸಗಳ ಕಾಲ ಅಲ್ಲಿ ಜೀವನವನ್ನ ಮಾಡೋದಕ್ಕೆ ಎಲ್ರು ಕೂಡ ಹೊರಟೋದ್ರು. ಯಾಕೆಂದ್ರೆ ಈ ಕಾಯಿಲೆ ಹೋಗೋವರೆಗೂ ನಾವು ಊರಿಗೆ ಬರಬಾರದು ಅಂತ ಹೇಳಿ. ಹಾಗಾದ್ರೆ ಗಂಗಜ್ಜಿ ಅವರು ಮಾತ್ರ ಯಾವುದೇ ಪ್ಲೇಗು ರೋಗಕ್ಕೂ ಕೂಡ ಹೆದರ್ಲಿಲ್ಲ ಅಂತಕ್ಕಂಥದ್ದು. ಆಗ ಗಂಗಜ್ಜಿಯವರು ಒಂದ್ ಮಾತು ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂದ್ರೆ ಬಟ್ಟರ ಜೀವ ಹಿಟ್ಟಿನ ಗಡಿಗೆಯಲ್ಲಿ ಅಂತಕ್ಕಂಥದ್ದು. ಬಟ್ಟರ ಜೀವ ಹಿಟ್ಟಿನ ಗಡಿಗೆಯಲ್ಲಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ರು. ಯಾಕೆ ಆ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಇದ್ರು ಅಂದ್ರೆ ಇಲ್ಲೇ ಸಾಯ್ಬೇಕು ಅಂತ ಅವರ ಹಣೆಯಲ್ಲಿ ಬರ್ದಿದ್ರೆ ಅಥವಾ ಹೀಗೆ ಸಾಯ್ಬೇಕು ಅಂತ ಬರ್ದಿದ್ರೆ ಅದನ್ನ ಯಾರಿಂದಲೂ ಕೂಡ ತಪ್ಪಿಸಕ್ಕಾಗಲ್ಲ ಅಂತಕ್ಕಂಥ ಒಂದು ಇಲ್ಲಿ ಹಿತವಚನವನ್ನ ಅಥವಾ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಇದ್ರು ಅಂತಕ್ಕಂಥದ್ದು. ಯಾಕಂದ್ರೆ ಸಾವು ಯಾವ ರೀತಿಯಲ್ಲಿ ಬೇಕಾದ್ರೂ ಬರ್ಬೋದು. ಅದಕ್ಕೋಸ್ಕರ ನಾವ್ಯಾಕೆ ಊರಿನ ಹೊರಗೆ ಹೋಗ್ಬೇಕು ಅಂತಕ್ಕಂತಹ ಒಂದು ವಾದ ಗಂಗಜ್ಜಿ ಅವ್ರದ್ದು, ಅಥವಾ ಅವರ ಅನುಭವ ಅಲ್ವಾ. ಸಾವು ಹೇಗಾದ್ರೂ ಬರ್ಬೋದು ಅಂತಕ್ಕಂಥದ್ದು. ಇಡೀ ಅಗ್ರಹಾರದ ಮನೆ ಮನೆಗೂ ನೆರವಾಗಿತ್ತು, ಸಹಾಯ ಹಸ್ತವನ್ನ ಚಾಚಿತ್ತು. ಆದ್ರೆ ಎಲ್ಲರಿಗೂ ಗಂಗಜ್ಜಿ ಬೇಕು ನಿಜ. ಆದರೆ ಈಗ ತಮ್ಮ ಜೀವ ತಾವು ಕಾಪಾಡಿಕೊಳ್ಳಬೇಕಲ್ಲ ಅಂತ ಹೇಳಿ ಗಂಗಜ್ಜಿಯನ್ನ ಬಿಟ್ಟು ಎಲ್ಲರೂ ಈಗ ಊರಿನ ಹೊರಗೆ ಇದೆ. ಇಡೀ ಊರು ಖಾಲಿ ಖಾಲಿ. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ಚನ್ನಗಿರಿ ರಾಯರು ಹೇಳಿದ ಮಾತು ಗಂಗಜ್ಜಿಯ ಕಿವಿಯ ಮೇಲೆ ಬಿತ್ತು. ಆ ವೇಳೆಗೆ ನಾದಿನಿ ಆಕೆಯ ಗಂಡ ಇಬ್ಬರು ತೀರು ಹೋಗಿದ್ದರು. ಅಂತೂ ಇಂತೂ ಇಲ್ಲಿ ನಮ್ಮ ಚನ್ನಗಿರಿ ರಾಯರು ಹೇಳಿದ್ರು, ಬನ್ನಿ ಈ ತರದ ಒಂದು ರೋಗ ಬಂದಾಗ ಅಂತ. ಅವರು ಈಗ ಸರಿ ಗಂಗಜ್ಜಿ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಸೀದಾ ಊರಿನ ಹೊರಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಹೋಗ್ತಾ ಆಗ ಅವ್ರ ನಾದಿಯನ ಗಂಡ ಎಲ್ರು ಕೂಡ ತೀರೋಗಿದ್ದಾರೆ. ಹಾಗಾದ್ರೆ ಈಗ ಗಂಗಜ್ಜಿ ಏನ್ ಮಾಡ್ತಾ ಇದ್ರೆ ನಿಧಾನಕ್ಕೆ ಆ ಊರಿನ ಮಧ್ಯ ನಡ್ಕೊಂಡ್ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗ ಗಂಗಜ್ಜಿ ಒಂದು ಕಡೆಯಿಂದ ಮನೆಯ ಸಾಮಾನೆಲ್ಲವನ್ನ ಭದ್ರಪಡಿಸಿ ಬಾಗಿಲನ್ನ ಮತ್ತೆ ದೇವಸ್ಥಾನದ ಬೀಗವನ್ನ ಹಾಕಿ, ಯಾಕೆಂದ್ರೆ ಊರಿನ ಸಾಹುಕಾರರು ಅಂತಾನೆ ಕರಿಬಹುದು ನಾವು ಯಾರನ್ನ ಅಂದ್ರೆ ಒಂದು ಸ್ವಲ್ಪ ಊರಿಗೆ ಶ್ರೀಮಂತರಾಗಿದ್ದಂಥವ್ರು ಚನ್ನಗಿರಿ ರಾಯರು, ಆವಾಗೇನೆ ಊರಿನ ಹಿರಿಯರು. ಅವ್ರು ಹೇಳಿದ್ಮೇಲೆ ಅವ್ರ ಮಾತಿಗೆ ಒಂದು ಬೆಲೆಯನ್ನ ಕೊಡ್ಬೇಕು ಅಂತ ಹೇಳಿ ಸೀದಾ ದೇವಸ್ಥಾನದ ಬೀಗ ಮನೆ ಬೀಗವನ್ನೆಲ್ಲ ಭದ್ರಪಡಿಸ್ಕೊಂಡು ಬರ್ತಾ ಇದ್ದಾರೆ. ಆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಎಲ್ಲಾ ಮನೆಯ ದನಕರುಗಳ ಜೊತೆಯಲ್ಲಿ ಕರೆದುಕೊಂಡು ಹೋಗಿದ್ದರು. ಇಡೀ ಊರು ಒಂದ್ ರೀತಿಯಲ್ಲಿ ಬಣ ಬಣ ಸ್ಮಶಾನ ಮೌನ. ಇಡೀ ಊರಿನಲ್ಲಿ ಒಂದೇ ಒಂದು ಇಲ್ಲಿ ಜನರು ಕೂಡ ಇಲ್ಲ ಗಂಗಜ್ಜಿಯನ್ನ ಬಿಟ್ರೆ.
ಹಾಗೆ ಬರ್ತಾ ಇದ್ದಾರೆ. ಎಲ್ಲಾ ಮನೆಯ ಬಾಗಿಲಿಗೂ ಬೀಗ ಹಾಕಿತ್ತು. ಅಕ್ಕಿ ಪಕ್ಕಿ ಮೌನ ತಾಳಿದ್ದವು. ಸುಮಾರು ಮಧ್ಯಾಹ್ನ ಇಲ್ಲಿ ಇಲ್ಲಿ ರಣಗುಡುವಂತಹ, ಅದು ಕೂಡ ಬೇಸಿಗೆಯ ಕಾಲ, ರಣಗುಡುವ ಬಿಸಿಲು. ಒಂದು ಸಣ್ಣ ಮನೆಯ ಮುಂದೆ 10 ಕಾಗೆಗಳು ಗದ್ದಲವನ್ನ ಮಾಡ್ತಾ ಇದ್ದಾವೆ. ಒಂದು ಸಣ್ಣ ಮನೆ, ಆ ಸಣ್ಣ ಮನೆಯ ಮುಂದೆ 10 ಕಾಗೆಗಳು ಇಲ್ಲ ಒಂದ್ ಕಡೆ ಶಬ್ದವನ್ನ ಮಾಡ್ತಾ ಇದ್ದಾವೆ. ನೋಡಿ, ಈ ಸಂದರ್ಭದಲ್ಲಿ ನಮ್ಗೆ ಒಂದು ಪ್ರಶ್ನೆ ಖಂಡಿತ ಕೇಳ್ತಾರೆ ಅಂತಕ್ಕಂಥದ್ದು ನೋಡೋದಾದ್ರೆ, ಅಕ್ಕಸಾಲಿಯ ಇಲ್ಲಿ ಚಿಕ್ಕಾಚಾರಿಯ ಮಗ ವನ್ನ ಸತ್ತ ಸಂದರ್ಭ ನೆನ್ಪಿಟ್ಕೊಳ್ಳಿ. ಕೇಳ್ತಾರೆ, ಅಕ್ಕಸಾಲಿಯ ಚಿಕ್ಕಾಚಾರಿಯ ಮಗ ವನ್ನ ಸತ್ತ ಸಂದರ್ಭ ಅಂತ ಕೇಳ್ಬೋದು ನಿಮ್ಗೆ. ಯಾಕೆಂತಂದ್ರೆ 4 ಅಂಕದ ಪ್ರಶ್ನೆ ಆದ್ರೂ ಬರ್ಬೋದು, ಅಥವಾ ನಿಮಗೆ 10 ಅಂಕದ ಪ್ರಶ್ನೆಗಾದ್ರೂ ಕೂಡ ಬರ್ಬೋದು, ನೆನ್ಪಿಟ್ಕೊಳ್ಳಿ. ಅಥವಾ ಇಲ್ಲಿ ಚಿಕ್ಕಾಚಾರಿಯ ಮಗ ವನ್ನ ಅಂತ ಕೂಡ ನಿಮ್ಗೆ 2 ಅಂಕಗಳಿಗೆ ಇಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಭಾವಿಸ್ತಾ, ಹಾಗಾದ್ರೆ ಅವರು 4 ಅಂಕಕ್ಕಾದ್ರೂ ಕೇಳಲಿ, 10 ಅಂಕಕ್ಕಾದ್ರೂ ಕೇಳಲಿ, ನೀವು ಈ ವಿಚಾರವನ್ನ ಇಲ್ಲಿ ಬರಿಬೇಕಾಗುತ್ತೆ. ಚಿಕ್ಕಾಚಾರ್ಯ ಇಲ್ಲಿ ಯಾರಪ್ಪ ಎಲ್ಲ ಒಂದ್ ಕಡೆ ಮಗ ವನ್ನ ಯಾವ ರೀತಿ ಸತ್ತ ಅಂತಕ್ಕಂಥ ಸಂದರ್ಭ ನೋಡೋದಾದ್ರೆ, ಈಗ ಏನ್ ಮಾಡ್ತಾ ಇದ್ದಾನೆ, ಸುಮಾರು ಅಲ್ಲಿ ಅಜ್ಜಿ ಏನ್ ಮಾಡ್ತಾ ಇದ್ರು, ಅವ್ರ ಪಾಡ್ಗೆ ಅವರು ಊರಿನ ಮಧ್ಯ, ಈಗ ಅವರು ಕೂಡ ಊರಿನ ಹೊರಗೆ ಇಲ್ಲಿ ವಾಸ ಮಾಡೋದಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಮಧ್ಯಾಹ್ನ ರಣಗುಡುವ ಬಿಸಿಲಲ್ಲಿ ಬರ್ತಾ ಇದ್ದಾರೆ. ಕಾಗೆಗಳು ಗದ್ದಲ ಮಾಡ್ತಾ ಇದ್ದಾವೆ. ಗಂಗಜ್ಜಿ ಅತ್ತ ತಿರುಗಿ ನೋಡಿದರೆ ಅಕ್ಕಸಾಲಿಯ ಚಿಕ್ಕಾಚಾರಿಯ ಮಗ 10 ವರ್ಷದ ಮಗ ವನ್ನ ವಿಕಾರವಾಗಿ ಜಗಲಿಯ ಮೇಲೆ ಮಲಗಿದ್ದಾನೆ. ಕಾಗೆಗಳು ಅವನನ್ನ ಎಲ್ಲೋ ಒಂದ್ ಕಡೆ ಇಲ್ಲಿ ಅಟ್ಟುತ್ತಾ ಗಂಗಜ್ಜಿ ಏನ್ ಮಾಡಿದ್ರು ನೋಡಿದ್ರು. ಕಾಗೆಗಳನ್ನ ಅಜ್ಜಿ ಓಡಿಸ್ತಾ ನೋಡ್ತಾ ಇದಾರೆ, ಏನಾಗಿದೆ ಈ ಮಗುಗೆ, ಯಾಕೆ ಅಂತ ನೋಡಿದ್ರೆ ಅವನ ತಡೆ ಸಂದಿಯಲ್ಲಿ ಒಂದ್ರಿ ಬಾಳೆಕಾಯಿಯ ಗಾತ್ರ. ಪ್ಲೇಗು ಗುಡ್ಡೆ ಒಡೆದು ಕೀವು ರಕ್ತ ಸೋರುತ್ತಾ ಹುಡುಗ ಹರಹರ ಅಂದಿದ್ದ. ಆಲ್ರೆಡಿ ಆ ಬಾಳೆಕಾಯಿಯ ಗಾತ್ರದಲ್ಲಿ ಇಲ್ಲಿ ಪ್ಲೇಗು ಗುಡ್ಡೆ ಹೊರದು ಹುಡುಗ ಆಲೆ ಏನ್ ಮಾಡಿದಾನೆ, ಹರಹರ ಅಂದಿದ್ದ, ಅಂದ್ರೆ ಸತ್ತಿದ್ದಾನೆ. ಆ ಒಂದು ಗಾಯದವನ್ನ ಇಡೀ ಕಾಗೆಗಳು ಏನ್ ಮಾಡ್ತಾ ಇದ್ವಪ್ಪ ಅಂದ್ರೆ ಕುಕ್ಕಿ ತಿನ್ನುವಂತಹ ಒಂದು ದುರಂತ ಅಲ್ಲಿ ನಡೀತಾ ಇತ್ತು ಅಂತಕ್ಕಂಥದ್ದು. ಆಗ ಚಿಕ್ಕಾಚಾರ್ಯ ಹಿರಿಯ ಹೆಂಡತಿಯ ಮಗ ಯಾರಪ್ಪ ಅಂದ್ರೆ ವನ್ನ. ಚಿಕ್ಕಾಚಾರಿಗೆ 2 ಹೆಂಡತಿಯರು. ಈಗ ಅವನು ಕಿರಿಯ ಹೆಂಡತಿಯ ಜೊತೆ ಇದ್ದಾನೆ. ಆದ್ರೆ ಮಲತಾಯಿಯ ಕಾಟದಿಂದ ಮಗ, ಈಗ ಇವನು ವನ್ನ ತಬ್ಬಲಿಯಾಗಿ ಇಂತಹ ಸಾವಿಗೆ ಶರಣಾಗಿದ್ದಾನೆ. ಈಗ ಇಷ್ಟೆಲ್ಲ ಆದ್ಮೇಲೆ ಅಂತೂ ಇಂತೂ ನಮ್ಮ ಇಲ್ಲಿ ಚಿಕ್ಕಾಚಾರಿ 2ನೇ ಹೆಂಡತಿಯ ಮೋಹಕ್ಕೆ ಬಿದ್ದು ಈ ಇದ್ದಂತಹ ವನ್ನನನ್ನ ತಬ್ಬಲಿ ಮಾಡಿ ಈಗ ಬಿಟ್ಟು ಹೋಗಿ ಅವನು ಕೂಡ ಹೊರಗಡೆ ಹೋಗಿದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ಹುಡುಗನಿಗೆ ಜ್ವರದ ಗೆಡ್ಡೆ, ತಬ್ಬಲಿಯ ಹುಡುಗ. ಇಷ್ಟೆಲ್ಲ ಆದ್ಮೇಲೆ ಈಗ ಹಿಂದಿನ ದಿನವೇ ಹುಡುಗ ಜಗಲಿಗೆ ಹಾಕಿ ಏನ್ ಮಾಡಿದ್ದಾರೆ, ಅವನಿಗೆ ಯಾವಾಗ ಜ್ವರ ಬಂತು ಅಂತ ಅವನಿಗೆ ಜಗಲಿಯ ಮೇಲೆ ಹಾಕಿ ಗಂಡ ಹೆಂಡತಿ ಇಬ್ಬರು ಕೂಡ ಹೊರಟೋಗ್ಬಿಟ್ಟಿದ್ದಾರೆ. ಆಗ ಹುಡುಗ ಸತ್ತಿದ್ದು ತಿಳಿದು ಗಂಗಜ್ಜಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪಾಪ ಹುಡುಗ ಸತ್ತೋಗಿದ್ದಾನೆ, ಹರಹರ ಅಂತ ಅಂದ್ರೆ ಆಲ್ರೆಡಿ ಸತ್ತಿದ್ದಾನೆ. ಆ ಸತ್ತಿರ್ತಕ್ಕಂಥ ಹುಡುಗನನ್ನ ಏನ್ ಮಾಡ್ಬೇಕು ಅಂತ ಗಂಗಜ್ಜಿ ಗೊತ್ತಾಗ್ದಲೆ ಕೊನೆಗೆ ಗಂಗಜ್ಜಿಯೇ ಗುದ್ದಲಿ ಹಾರೆ ಈಗ ಉಪಕರಣ, ಗುಂಡಿ ತೆಗೆಯೋದಕ್ಕೆ ಏನೆಲ್ಲ ಉಪಕರಣಗಳು ಬೇಕು, ಆಯುಧಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಅವನನ್ನ ಸೀಗೆ ಹಳ್ಳದ ಹತ್ತಿರ ಅವನನ್ನ ಒಂದು ದೊಡ್ಡ ಗುಂಡಿಯನ್ನ ತೆಗೆದು ಆ ಗುಂಡಿಯಲ್ಲಿ ಮುಚ್ಚಿ ಅಜ್ಜಿ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಕೊನೆಗೆ ಹೇಗೋ ಎಲ್ಲರೂ ಕೂಡ 15 ದಿವಸಗಳಾದ ಮೇಲೆ ಮತ್ತೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಪ್ಲೇಗ್ ಮಾರಿ ಊರು ಬಿಟ್ಟು ಹೊರಟು ಹೋಗಲು 15 ದಿನ ಹಿಡಿಯಿತು. 15 ದಿನ ಆದ್ಮೇಲೆ ಇಡೀ ಊರಿನ ಜನ ಮತ್ತೆ ಊರಿಗೆ ಬಂದ್ರು. ದನ ಕರು ದೇವಸ್ಥಾನ ಎಲ್ಲವನ್ನ ನೋಡಿಕೊಂಡು ಇಡೀ ಊರಿನಲ್ಲಿ ಒಂದೇ ಇಲ್ಲಿ ಇತ್ತಂತೆ. ಯಾರು? ಗಂಗಜ್ಜಿ ಒಬ್ರೇ ಇದ್ರು ಇಡೀ 15 ದಿವಸ ಊರಿನಲ್ಲಿ. ಆದ್ರೆ 15 ದಿನ ಮುದುಕಿ ಒಂದೇ ಏನು ಮಾಡ್ತಿತ್ತು ಎಂಬುದು ಯಾರಿಗೂ ತಿಳಿಯದು. ಶೆಡ್ಗಳು ಒಬ್ಬಿಬ್ಬರು ಮುದುಕರು ಸತ್ತಿದ್ದರು. ಅಲ್ಲಿ 15 ದಿನ ಹೊರಗಡೆ, ಯಾವಾಗ ಊರಿನ ಹೊರಗೆ ಇವರು ಶೆಡ್ ಅನ್ನ ಹಾಕೊಂಡಿದ್ರು, ಅಲ್ಲಿ ಒಬ್ರು ಇಬ್ರು ವಯಸ್ಸಾದಂತ ಮುದುಕರು ಸತ್ತಿದ್ರು ಅಷ್ಟೇ. ಈಗ ಇಷ್ಟೆಲ್ಲ ಆದ್ಮೇಲೆ ಏನು ಈ ಅಜ್ಜಿ ಏನ್ ಮಾಡ್ತಾ ಇತ್ತು ಏನು ಅಂತ ಯಾರಿಗೂ ಗೊತ್ತಿರಲ್ಲ. ಆದ್ರೂ ಕೂಡ
ಈಗ ಹುಡುಗನ ಹೆಣ ಜಗಲಿ ಮೇಲೆ ಬಿಟ್ಟು ಹೋಗಿದ್ವಲ್ಲ, ಕಾಗೆ ಹದ್ದು ಇಲ್ಲಿ ಮುತ್ಕೊಂಡಿದ್ದಾವೆ, ಅದಕ್ಕೆ ನಾನೇ ಒತ್ತು. ಈಗ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಚಿಕ್ಕಾಚಾರಿ ಬಂದ್ ಏನ್ ಮಾಡ್ದ, ಕೇಳ್ದ ಇದ್ದಾನೆ, ಏನಾಯ್ತು ಏನು ಎತ್ತ ಅಂದಾಗ, ಏಯ್ ಇಲ್ಲಿ ಇಲ್ಲಿ ಏನ್ ಮಾಡ್ತಾ ಇದ್ವಪ್ಪ ಅಂತಂದ್ರೆ, ಒಂದ್ ಕಡೆ ಕಾಗೆಗಳಾಗಿಲಿ, ಕಾಗೆ ಗೂಬೆ ಇವೆಲ್ಲವೂ ಕೂಡ ಆ ಹೆಣವನ್ನ ಕಿತ್ತು ತಿಂತಾ ಇದ್ವು, ಕಾಗೆ ಹದ್ದುಗಳು. ಅದಕ್ಕೆ ನಾನು ಏನ್ ಮಾಡ್ದೆ ಅಂದ್ರೆ, ತಗೊಂಡೋಗಿ ಸೀಗೆ ಹಳ್ಳದಲ್ಲಿ ಅವನನ್ನ ಇಲ್ಲಿ ಗುಂಡಿ ತೆಗೆದು ಮಣ್ ಮಾಡಿ ಬಂದಿದ್ದೇನೆ. ಈ ವಿಷಯವನ್ನ ಯಾರಿಗೂ ಹೇಳ್ಬೇಡ, ತೆಪ್ಕಿರು ಅಂತ ಒಂದು ಬುದ್ಧಿ ಮಾತನ್ನ ಅಜ್ಜಿ ಇಲ್ಲಿ ನಮ್ಮ ಯಾರಿಗಪ್ಪ ಅಂದ್ರೆ ಚಿಕ್ಕಾಚಾರಿಗೆ ಹೇಳ್ತಾ ಇದ್ದಾರೆ. ಚಿಕ್ಕಾಚಾರಿಯ ಮಗನನ್ನ ಇಲ್ಲಿ ಎಲ್ಲೋ ಒಂದ್ ಕಡೆ ಮಣ್ ಮಾಡ್ಬಿಟ್ಟು ಬಂದಂತದ್ದು, ಅದು ಅವನ ಶವ ಸಂಸ್ಕಾರವನ್ನ ಮಾಡಿದವ್ರು ಯಾರಪ್ಪ ಅಂದ್ರೆ ಗಂಗಜ್ಜಿ. ಇಷ್ಟೆಲ್ಲ ಆದ್ಮೇಲೆ ಹೀಗೆ ಗಂಗಜ್ಜಿ ಯಾಂತಹ ದಿಟ್ಟ ಮಹಿಳೆ ಅಂತ ನಾವು ನೋಡಿದ್ರೆ, ಗಂಗಜ್ಜಿ ಹಿಗ್ಗದೆ ಕುಗ್ಗದೆ ಬಗ್ಗದೆ ಜಗ್ಗದೆ ಎದರದೆ ಸೋಲದೆ ವಿಚಿತ್ರ ರೀತಿಯಲ್ಲಿ ಬದುಕನ್ನ ಬದುಕಿದಂತಹ ಅಥವಾ ಬಾಳಿದಂತಹ ಜೀವ ಗಂಗಜ್ಜಿ. ಯಾವುದೇ ಸಂದರ್ಭದಲ್ಲೂ ಕುಗ್ಗದೆ ಹಿಗ್ಗದೆ ಎದರದೆ ಬಗ್ಗದೆ ತನ್ನ ಬದುಕನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥದ್ದು ಬಾಳಿ ಬದುಕಿದ ಅಜ್ಜಿ ಗಂಗಜ್ಜಿ. ಈಗ ನಿರೂಪಕರು ಹೇಳ್ತಾರೆ, ಒಂದ್ ಕಡೆ ನಾವು ಸ್ಕೂಲ್ಗೆ ಹೋಗುವಾಗ ಗಂಗಜ್ಜಿ ಎಲ್ಲೋ ಒಂದ್ ಕಡೆ ಎಷ್ಟರ ಮಟ್ಟಿಗೆ ಅವ್ರ ಹತ್ರ ಅಲ್ಲಿ ಅವರು ಗಜ್ಜುಗದ ಮರ ಅಂತಕ್ಕಂತಹ ಒಂದು ಮರ, ಆ ಮರದಲ್ಲಿ ಈ ಎಲ್ಲೋ ಒಂದ್ ಕಡೆ ಹೆಣ್ಣು ಮಕ್ಕಳಿಗಾಗಿ ಗಜ್ಜುಗದ ಕಾಯನ್ನ ಒಣಗಿಸಿ ಒಡೆದು ಚಟ್ಟಿ ಗುಂಡು ಇಲ್ಲಿ ಎಲ್ಲೋ ಒಂದ್ ಕಡೆ ಗಂಗಜ್ಜಿಯ ಇಲ್ಲಿ ಎಲ್ಲೋ ಒಂದ್ ಕಡೆ ಬೇರೆ ಇಡುತ್ತಿದ್ದರು. ಆ ಮುದುಕಿ ಆ ಗಜ್ಜುಗದ ಕಾಯನ್ನ ಒಡೆದು ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ರು ಅಂತಕ್ಕಂಥದ್ದಾಗಿರ್ಬೋದು. ಒಂದು ರೀತಿಯಲ್ಲಿ ಗಂಗಜ್ಜಿ ಒಂದ್ ರೀತಿ ರಸಿಕ ಮುದುಕಿ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ಬೋದು. ಗಂಗಜ್ಜಿ ರಸಿಕ ಮುದುಕಿ. ಹೇಗೆ ಅಂದ್ರೆ ಎಲ್ಲಾ ಆಟಗಳು ಅವ್ರಿಗೆ ಗೊತ್ತಿತ್ತು. ಹೇಗಪ್ಪ ಅಂತಂದ್ರೆ, ಆಗಿನ ಕಾಲದಲ್ಲಿ ಗಜ್ಜುಗ ಆಗಿರ್ಬೋದು, ಕವಡೆ ಆಗಿರ್ಬೋದು, ಚೌಕಾಬಾರ ಆಗಿರ್ಬೋದು, ಪಗಡೆ ಆಟ ಆಗಿರ್ಬೋದು, ಚದುರಂಗ ಆಗಿರ್ಬೋದು, ಎಲ್ಲಾ ಆಟಗಳು ಗೊತ್ತಿತ್ತು. ಅದಕ್ಕೆ ಎಲ್ಲೋ ಒಂದ್ ಕಡೆ ಗಂಗಜ್ಜಿಯನ್ನ ರಸಿಕ ಅಜ್ಜಿ ಅಂತನೂ ಕೂಡ ಕರಿತಾ ಇದ್ರು. ಇಷ್ಟೆಲ್ಲ ಆದ್ಮೇಲೆ ನಿರೂಪಕರು ಮದುವೆ ಆಗುತ್ತೆ ನಿರೂಪಕಿಯರಿಗೆ. ಆಗ ಅವ್ರ ಪಾಡ್ಗ ಅವರು ಆ ಗಂಡನ ಮನೆಗೆ ಬರ್ತಾರೆ. ಆನಂತರ ಸುಮಾರು 2 ವರ್ಷ ಆದ ಮೇಲೆ ಗಂಗಜ್ಜಿ ತೀರಿಕೊಂಡಂತಹ ಒಂದು ಸುದ್ದಿ ನಿರೂಪಕಿಗೆ ಕೇಳುತ್ತೆ. ನೋಡಿ, ಗಂಗಜ್ಜಿಯ ಬದುಕು ಬಾಳು ಹೇಗೆ ವಿಲಕ್ಷಣ ರೀತಿಯೋ, ಸಾವು ಹಾಗೆ ಒಂದು ವಿಲಕ್ಷಣ ರೀತಿಯಂತೆ ಆಯಿತು. ಹೇಗೆ ಅಂತಂದ್ರೆ, ಗಂಗಜ್ಜಿಯ ಸಾವಿನ ಸಂದರ್ಭವನ್ನ ನಾವು ಗಮನಿಸೋದಾದ್ರೆ, ನಾದಿನಿಯ ಮೊಮ್ಮಕ್ಕಳು ನಾದಿನಿಯ ಮೊಮ್ಮಕ್ಕಳು ಎಲ್ಲ ಒಂದ್ ಕಡೆ ಕಂಪಿಟ್ಟಿನಲ್ಲಿ ಆಟಕ್ಕೆ ಕರೆದ್ರು. ಆ ಕರೆದಂತಹ ಸಂದರ್ಭದಲ್ಲಿ ಗಂಗಜ್ಜಿ ಸೆರಗು ನೆರೆ ಸಿಕ್ಕಿಸಿ ಇಲ್ಲಿ ಮಕ್ಕಳ ಸಮಕ್ಕೆ ಕಂಪಿಟ್ಟಿನಲ್ಲಿ ಹಾಡಿ ಗೆದ್ದು, ನೋಡಿ ಆ ಸಾಯುವ ಕೊನೆ ಕ್ಷಣದಲ್ಲೂ ಕೂಡ ಅಜ್ಜಿಯ ಉತ್ಸಾಹ ಇದೆಯಲ್ಲ, ಇದನ್ನ ನಾವು ಗಮನಿಸ್ಬೇಕು. ಮಕ್ಕಳ ಸಮಕ್ಕೆ ಆ ವಯಸ್ಸಿನಲ್ಲಿಯೂ ಕೂಡ ಉತ್ಸಾಹ ಕಡಿಮೆ ಆಗಿರ್ಲಿಲ್ಲ ಅಂತಕ್ಕಂಥದ್ದು. ಒಂದ್ ರೀತಿಯಲ್ಲಿ ಕಿಲಾಡಿ ಅಥವಾ ಒಂದ್ ರೀತಿಯಲ್ಲಿ ಪರೋಪಕಾರಿ ಗಂಗಜ್ಜಿ. ಗೆದ್ದು ಹಾಗೇನೆ ನಕ್ಕು ನಕ್ಕು ದೇವಸ್ಥಾನದ ಮೆಟ್ಟಿಲ ಹತ್ತಿರ ಉರುಳಿ ಬಿದ್ದು, ಅವರು ಗೆದ್ದು ಖುಷಿಯಲ್ಲಿ ನಕ್ಕು ನಕ್ಕು ಉತ್ಸಾಹದಿಂದ ಇಲ್ಲಿ ದೇವಸ್ಥಾನದ ಮೆಟ್ಟಿಲ ಹತ್ತಿರ ಉರುಳಿ ಬಿದ್ದು, ಬಾಯಿ ಬಿಟ್ಟು ಬಿಟ್ಟ ಕಣ್ಣು ಬಿಟ್ಟಂತೆ ಬಾಯಿಯನ್ನ ಬಿಟ್ಟು ಎಷ್ಟೋ ಹೊತ್ತಾದರೂ ಬಿಟ್ಟ ಬಾಯಿ ಬಿಟ್ಟ ಕಣ್ಣನ್ನ ಮುಚ್ಚಲೇ ಇಲ್ಲ. ಆಗ ಗಂಗಜ್ಜಿ ಕೈಲಾಸ ಯಾತ್ರೆಯನ್ನ ಇಲ್ಲಿ ಗೊತ್ತಾಗಿದ್ದು. ಆಗ ಆ ಸಂದರ್ಭದಲ್ಲಿ ಗಂಗಜ್ಜಿ ಸಾವನ್ನ ಅಪ್ಪಿದ್ರು. ಇದನ್ನ ನೋಡಿದಂತಹ ಸಂದರ್ಭದಲ್ಲಿ ಈ ಸಾವು ಎಲ್ಲರಿಗೂ ಆಶ್ಚರ್ಯವನ್ನ ತಂದಿತ್ತು. ಹಾಗಾಗಿ ಆ ಸಾವನ್ನ ನೋಡೋದಕ್ಕೆ ಇಡೀ ಊರಿಗೂರೇ ನೆರೆದಿತ್ತು. ನೋಡಿ, ಗಂಗಜ್ಜಿ ಹೇಗೆ ಅವರ ಸಾವಿದೆಯಲ್ಲ, ಆ ಸಾವು ಕೂಡ ನೋಡಿ, ಸಾವಿನಲ್ಲಿಯೂ ಸಾರ್ಥಕತೆ. ಒಬ್ಬರಿಗೂ ಕೂಡ ತೊಂದರೆಯನ್ನ ಕೊಟ್ಟಿಲ್ಲ. ಒಂದು ಕಾಯಿಲೆ ಅಂತ ಹೇಳಿ ಇಡೀ ಊರಿನ ಜನಕ್ಕೆ ಆಗಲಿ, ಅಲ್ಲಿರ್ತಕ್ಕಂತಹ ನಾದಿನಿಯ ಮಕ್ಕಳು ನಾದಿನಿಯ ಮೊಮ್ಮಕ್ಕಳಿಗಾಗಲಿ ತೊಂದರೆಯನ್ನ ಕೊಟ್ಟಿಲ್ಲ. ಆದ್ರೂ ಕೂಡ ನೋಡಿ, ದೇವಸ್ಥಾನದ ಮೆಟ್ಟಿಲ ಹತ್ತಿರವೇ ನೋಡಿ ಭಗವಂತ ಹೇಗೆ ಇಲ್ಲಿ ಸಾರ್ಥಕತೆಯಿಂದ ಬದುಕಿರ್ತಕ್ಕಂತಹ ಜೀವಗಳಿಗೆ ಯಾವ ರೀತಿ ಸಾವನ್ನ ಕೊಡ್ತಾನೆ ತನ್ನ ಸನ್ನಿಧಿಯಲ್ಲಿ ಅನ್ನೋದಕ್ಕೆ ಗಂಗಜ್ಜಿಯೇ
ಸಾಕ್ಷಿ ದೇವಸ್ಥಾನದ ಮೆಟ್ಟಿಲ ಹತ್ತಿರನೇ ಅವರು ತನ್ನ ಕೊನೆಯ ಕ್ಷಣಗಳನ್ನ ಕಳೀತಾರೆ ಅಂತಕ್ಕಂಥದ್ದು. ಇದಿಷ್ಟು ಗಂಗಜ್ಜಿಯ ಸಾವಿನ ಸಂದರ್ಭ ಆಗಿರ್ಬೋದು. ಹಾಗೇನೆ ಚಿಕ್ಕಾಚಾರಿಯ ಮಗ ವನ್ನ ಸತ್ತಂತ ಸಂದರ್ಭ ಆಗಿರ್ಬೋದು. ಊರಿಗೆ ಪ್ಲೇಗು ರೋಗ ಬಂದಾಗ ಗಂಗಜ್ಜಿಯ ಧೈರ್ಯ ಆಗಿರ್ಬೋದು. ಇದೆಲ್ಲ ವಿಚಾರಗಳನ್ನ ಕಥಾಭಾಗ 2ರಲ್ಲಿ ನಾನು ತಿಳಿಸಿದ್ದೀನಿ. ನಿಮ್ಗೆಲ್ರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಅಂತ ಭಾವಿಸ್ತಾ, ಇನ್ನೂ ನನ್ನ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಯಾಕೆಂದ್ರೆ ತರಗತಿಯನ್ನ ಅಚ್ಚುಕಟ್ಟಾಗಿ ಹೇಳಿದ್ದೀನಿ. ಆದ್ರೂ ಕೂಡ ನೀವು ಕೂಡ ಕೇಳಿರ್ತೀರಾ. ನಿಮಗೂ ಇಲ್ಲಿ ಆ ಒಂದು ಮಾನವೀಯತೆಯ ದೃಷ್ಟಿಯಿಂದ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಇನ್ನಷ್ಟು ವಿಚಾರಗಳನ್ನ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಎಲ್ಲರಿಗೂ ಶುಭವಾಗ್ಲಿ.